ನಾನು ಸಮಾಜದಲ್ಲಿ ಬಡತನದಲ್ಲಿ ನಮ್ಮ ಸ್ಲಮ್ ಏರಿಯಾದಲ್ಲಿ ಏನೇನು ಪ್ಲಾನ್ ಮಾಡಬೇಕು ಹೇಳ್ಕೊಡ್ತೀನಿ. ಅವೆಲ್ಲ ರೋಡ್ ಚಲೋ ಮಾಡೋಣ, ಘಟ ಚಲೋ ಮಾಡೋಣ, ಬಡವರಿಗೆ ಹೆಲ್ಪ್ ಮಾಡೋಣ ಅಂತ. ತಮ್ಮ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಮಾಡಿದ ತಕ್ಷಣ ರಾಜಕೀಯ ನಾಯಕರು ಬಂದು ನಮ್ಗೆ ಸಾಯಿಸ್ಬಿಡ್ತಾರೆ. ಅಂದರೆ ದುಡ್ಡಿದ್ದವನು ಸಾಮಾಜಿಕವಾಗಿ ಕೆಲಸ ಮಾಡೋಕ್ಕೆ ಸಹಿತ ಈ ವ್ಯವಸ್ಥೆ ಬಿಡಲ್ಲ ಅಂತಕ್ಕಂಥದ್ದು ಆ ಆಫೀಸರ್ ಹೇಳ್ತಾರೆ ನನ್ನ ಜೊತೆಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ. ಎಷ್ಟೊಂದು ಸಲ ಅವ್ರ ಎದುರುಗಡೆ ಕೂತಾಗ ಆ ನಿಷ್ಠುರ ಮಾತುಗಳು ಕೇಳಿಸ್ಕೊತೀನಿ. ಆದರೆ ಒಂದು ವಿನಂತಿ ಮಾಡ್ಕೊಡ್ತೀನಿ ಎಲ್ಲರಿಗೂ, ಈ ವ್ಯವಸ್ಥೆಯಲ್ಲಿ ನಾವು ಮಾರ್ಷಲ್ ಕಮ್ಯುನಿಟಿ ಅಂತ ಹೇಳ್ತಾರೆ. ನಮಗೆ ಬಾಬಾ ಸಾಹೇಬರು ತಂದಿದ್ದರು, ನಾವು ಹೋರಾಟಗಾರರು ಏನಾದರೂ ಈ ಸಮಾಜಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನಾದರೂ ಒಬ್ಬರು ಮುಂದಾಡುತ್ತವ, ಎಲ್ಲಿ ಜ್ಞಾನ ಎಲ್ಲಿ ಧೈರ್ಯ ಎರಡರದ್ದು ಮಿಶ್ರಣ ಇದೆಯೋ ಅದಕ್ಕೆ ಕಾಯೋದು ಬಹಳ ಅವಶ್ಯಕತೆ ಇರ್ತದೆ. ಈ ಮನುಷ್ಯನ ಹತ್ರ ಜ್ಞಾನ ಮತ್ತು ಧೈರ್ಯ ಇತ್ತು, ಎಲ್ಲರಿಗೂ ಜ್ಞಾನ ಧೈರ್ಯ ಕೊಟ್ಟ ಆ ಮನುಷ್ಯರಿಗೆ ನಾವು ಕೈಗೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲಾದರೂ ಜ್ಞಾನಿ ಧೈರ್ಯರು ಕೆಲವೊಬ್ರು ಇರ್ತಾರೆ, ಹೋರಾಟಗಾರರು ಅನೇಕರು ಶೂಟೌಟ್ ಆಗಿ ಹೋಗಿದ್ದಾರೆ, ಅವ್ರ ಹೆಸರು ತಗೊಳ್ಳಲ್ಲ ನಾನು, ಆದರೂ ಸಹಿತ ಅಲ್ಲಲ್ಲಿ ಕಾಣಿಸ್ತಾರೆ. ನಾವು ತೀಡಿ ಸಮಾಜಕ್ಕೆ ಅವರನ್ನ ಒಳ್ಳೆಯ ಕೆಲಸಕ್ಕೆ ಮಾರ್ಗದರ್ಶನಕ್ಕೆ ಉಪಯೋಗಿಸ್ಕೊಂಡು ಅವ್ರಿಗೆ ಇಟ್ಕೋಬೇಕು. ಬೆನ್ನೆಲುಬಾಗಿ ಇರ್ತಾರೆ, ನಮ್ಮ ಸಮಾಜಕ್ಕೆ ಧೈರ್ಯವಾಗಿ ಇರ್ತಾರೆ. ಅವ್ರು ಅದಕ್ಕೋಸ್ಕರ ನಾನು ಇವತ್ತು ದಿವಸ ಎಲ್ಲ ನೌಕರದಾರರು ಶಾಂತಿ ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಜಾತೀಯತೆ ಹೋಗಿದೆ, ಮೀಸಲಾತಿ ಬಿಡಬೇಕು, ಇನ್ನು ನೌಕರು ಮ್ಯಾನೇಜರ್ ಆಗಿದೆ, ನಿಮ್ಮ